ನಿಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಂದಿನಂತೆ ಪಾಠ ಇವತ್ತು ಮುಂದುವರಿತಾ ಇದೆ. ಇಲ್ಲಿ ನಾನು ನಿಮ್ಗೆ ಕ್ಲಾಸಸ್ ಬಗ್ಗೆ ಹೇಳಿದ್ದೆ. ತುಂಬಾ ಕ್ಲಾಸ್ ಅಂದ್ರೆ ಏನು ಅಂತ ಹೇಳಿ. ಇಲ್ಲಿ ಪ್ರಿನ್ಸಿಪಲ್ ಕ್ಲಾಸ್ ಆರ್ ಮೈನ್ ಕ್ಲಾಸ್ ಅಂತ ಹೇಳಿ ನಾವು ವಾಕ್ಯ ರಚನೆಗಳಲ್ಲಿ ಹೇಳ್ತಾ ಇರ್ತೀವಿ. ಅಲ್ಲಿ ಕ್ಲಾಸಸ್ ಅಂದ್ರೆ ಒಂದು ಮತ್ತೆ ಮತ್ತೊಂದು ಒಂದಕ್ಕಿಂತ ಹೆಚ್ಚು, ಎರಡಕ್ಕಿಂತ ಹೆಚ್ಚು ಬಂದಾಗ ಅದು ಕ್ಲಾಸಸ್ ನಾವು ಮಾಡ್ತಾ ಹೋಗ್ತೀವಿ ವಾಕ್ಯಗಳನ್ನ. ಒಂದು ವಾಕ್ಯ ಆಗ್ಬೇಕಾದ್ರೆ ಆ ವಾಕ್ಯದಲ್ಲಿ ಯಾವಾಗ್ಲೂ ಒಂದು ಕ್ರಿಯಾಪದ ಇದ್ದಾಗಲೇ ಆ ಪೂರ್ಣ ವಾಕ್ಯ ಆಗೋದು ಅನ್ನೋದು ನಮ್ಗೆ ಮನದಟ್ಟಾಗ್ತದೆ. ಐ ಥಿಂಕ್ ದಟ್ ಹಿ ಡಿಸ್ಟ್ರಾಯ್ಡ್ ದ ಲೆಟರ್ ವಿಚ್ ಯು ಸೆಂಟ್ ದೇರ್. ಇಲ್ಲಿ ಒಂದು ವಾಕ್ಯ ರಚನೆ ಆಗಿದೆ. ಆ ವಾಕ್ಯಕ್ಕೆ ನಾನು ಇಲ್ಲಿ ಕನ್ನಡದಲ್ಲಿ ಏನು ಬರೆದಿಲ್ಲ, ಯಾಕೆಂದ್ರೆ ಹೆಚ್ಚು ನಾನು ಅದ ವಿಶ್ಲೇಷಣೆ ಮಾಡ್ಬೇಕಾಗಿದೆ ಇವಾಗ ನಿಮ್ಗಳಿಗೆ. ಅದನ್ನೇನು ವಾಕ್ಯ ಹೇಗಾಗಿದೆ ಅನ್ನೋದನ್ನ ನಾನು ತಿಳಿಸ್ಬೇಕಾದ್ರಿಂದ ನಾನು ಆ ಕ್ಲಾಸಸ್ ನಲ್ಲಿ ಏನ್ ಹೇಳ್ಬೇಕು ಆ ಎಲ್ಲಾ ಅಂಶಗಳನ್ನ ಇಲ್ಲಿ ತಂದಿದ್ದೀನಿ ಬೋರ್ಡ್ ಮೇಲೆ. ಅದನ್ನ ನಾನು ವಿವರಿಸ್ಕೊಂಡು ಹೋಗ್ತೀನಿ ಹೇಗೆ ಅಂತೇಳಿ. ತಾವು ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಇವಾಗ ಈ ಒಂದು ಲೆಟರ್ ಆಫ್ ರೈಟಿಂಗ್ ಏನಾದ್ರೂ ಇರ್ಬೋದು, ಇಲ್ಲ ಪ್ಯಾರಾಗ್ರಾಫ್ ಬರಿಬೇಕಾಗಿರುತ್ತೆ. ಅಂತ ಒಂದು ವೇಳೆಗಳಲ್ಲಿ ನೀವು ಈ ನಿಯಮವನ್ನ ಅನುಸರಿಸಿದ್ರೆ ನೀವು ಈ ಒಂದು ಪ್ಯಾರಾಗ್ರಾಫ್ ಅನ್ನ ಪೂರ್ಣ ಮಾಡ್ಬೋದು. ಇವಾಗ 10-15 ಲೈನ್ಗಳಲ್ಲಿ ಉತ್ತರಿಸಬೇಕಾದಂತ ಸಮಯ ಬಂದಾಗ ಅಂತ ಸಂದರ್ಭಗಳನ್ನ ನಾವು ಈ ರೀತಿ ವಾಕ್ಯಗಳನ್ನ ಮಾಡಿ ನಾವು ಅದನ್ನ ಅರ್ಥೈಸ್ಕೊಂಡಾಗ ವಾಕ್ಯಗಳನ್ನ ರಚನೆ ಮಾಡೋದಕ್ಕೆ ತುಂಬಾ ನಮ್ಗೆ ಹೆಲ್ಪ್ ಆಗ್ತದೆ ಅನ್ನೋ ಒಂದು ಕಾರಣದಿಂದ ಇವತ್ತು ಕ್ಲಾಸಸ್ ಬಗ್ಗೆ ನಾನು ತಗೊಂಡಿದ್ದೀನಿ. ಐ ಥಿಂಕ್ ದಟ್ ಹಿ ಡಿಸ್ಟ್ರಾಯ್ಡ್ ದ ಲೆಟರ್ ವಿಚ್ ಯು ಸೆಂಟ್ ದೇರ್. ಇಲ್ಲಿ ನೀವು ನೋಡ್ಬೋದು, ಈ ವಾಕ್ಯ ನೋಡಿದ್ರೆ ನಿಮ್ಗೆ ಎಲ್ಲಿ ಈ ವಾಕ್ಯದಲ್ಲಿ ವರ್ಬನ್ನ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬಹುದು. ಇಲ್ಲಿ ಐ ಥಿಂಕ್ ದಟ್ ಹಿ ಡಿಸ್ಟ್ರಾಯ್ಡ್ ದ ಲೆಟರ್ ವಿಚ್ ಯು ಸೆಂಟ್ ದೇರ್. ಈಗ ಅಲ್ಲಿ ಒಂದು ಪ್ರಿನ್ಸಿಪಲ್ ಕ್ಲಾಸ್ ಮಾಡ್ಕೊಂಡಿದ್ದೀನಿ ನಾನು. ಪ್ರಿನ್ಸಿಪಲ್ ಕ್ಲಾಸ್ ಅಂದ್ರೆ ಐ ಥಿಂಕ್ ಅನ್ನೋವರೆಗೆ ಇಲ್ಲಿ ಪ್ರಿನ್ಸಿಪಲ್ ಕ್ಲಾಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ದಟ್ ಹಿ ಡಿಸ್ಟ್ರಾಯ್ಡ್ ದ ಲೆಟರ್ ಅನ್ನೋದು ಇಲ್ಲಿ ನೌನ್ ಕ್ಲಾಸ್ ಆಗಿ ಇಲ್ಲಿ ಬರ್ತದೆ. ನೌನ್ ಕ್ಲಾಸ್ ಆದ್ರೂ ಕೂಡ ಇದು ಅಬ್ಜೆಕ್ಟ್ ಅಂದ್ರೆ ಹೇಳಿದ್ದೆ ನಿಮ್ಗೆ. ಇವಾಗ ಒಬ್ಬ ವ್ಯಕ್ತಿಯನ್ನ ಅಬ್ಜೆಕ್ಟ್ ಮಾಡ್ತಿದ್ವು, ಇವಾಗ ಪೂರ್ಣ ನಾವು ಈ ಶಬ್ದ ಸಮೂಹವನ್ನೇ ಅಬ್ಜೆಕ್ಟ್ ಮಾಡ್ತಾ ಇದ್ವಿ. ಅಂದ್ರೆ ಕರ್ಮ ಪದವನ್ನಾಗಿ ಅದನ್ನ ಪರಿವರ್ತನೆ ಮಾಡ್ಕೋಬೇಕಾಯ್ತದೆ. ನಾವು ಅದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಇಂಗ್ಲಿಷ್ ನ ಬರೀಬೇಕಾದ್ರೆ ಇಷ್ಟು ನಿಯಮಗಳಿದೆ. ಅದನ್ನ ಮಾಡ್ಕೊಂಡಾಗ ಹೆಂಗೆ ಅಬ್ಜೆಕ್ಟ್ ಆಯ್ತು ಅಂತ ನೀವು ಅನ್ಕೊಳ್ಳೋದಾದ್ರೆ, ಈಗ ನಾನು ಭಾವಿಸಿದ್ದೇನು ಇಲ್ಲಿ ಅರ್ಥ ಅಂದ್ರೆ ಈ ರೀತಿ ಭಾವಿಸ್ತಾ ಇದ್ದೀನಿ. ಇದೆ ಇದು ಥಿಂಕ್ ಅನ್ನೋ ಈ ಒಂದು ಕ್ರಿಯಾ ಶಬ್ದಕ್ಕೆ ಇದು ನಮ್ಗೆ ಅಬ್ಜೆಕ್ಟ್ ಆಗಿ ಬಂದಿದೆ. ಅಬ್ಜೆಕ್ಟ್ ಆಗಿ ಬಂದಾಗ ಈ ಒಂದು ವಿಚ್ ಅನ್ನೋ ಪದ ಯಾವ, ಇಲ್ಲಿ ಅದನ್ನ ಅಬ್ಜೆಕ್ಟಿವ್ ಆಗಿ ನಾವು ಕನ್ಸಿಡರ್ ಮಾಡ್ಬೇಕಾಯ್ತದೆ. ಅಬ್ಜೆಕ್ಟಿವ್ ಕ್ಲಾಸ್ ಆಗಿ ಇದನ್ನ ವಿಚ್ ಯು ಸೆಂಟ್ ದೇರ್ ಅಂದಾಗ ಇದು ಅಬ್ಜೆಕ್ಟಿವ್ ಕ್ಲಾಸ್ ಆಗಿ ಇಲ್ಲಿ ಟು ಏನಿದೆ ಇಲ್ಲಿ ಲೆಟರ್ ಅಂತ ಹೇಳಿ, ಆ ಲೆಟರ್ಗೆ ಇಲ್ಲಿ ಬೇರೆ ಕ್ಲಾಸ್ ಲೆಟರ್ ಇದೆಯಲ್ಲ ಅದಕ್ಕೆ ಅದು ಸಬಾರ್ಡಿನೇಟ್ ಕ್ಲಾಸ್ ಆಗಿ ಇದು ಬರ್ತದೆ. ಅಂದ್ರೆ ಅಧೀನ ವಾಕ್ಯವಾಗಿ ಅದು ಬರ್ತದೆ, ಅಂದ್ರೆ ಉಪವಾಕ್ಯಾಂಗವಾಗಿ ಅದು ಬರ್ತದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಐ ಥಿಂಕ್ ದಟ್ ಇಲ್ಲಿ ಕನ್ನಡದಲ್ಲಿ ಈಗ ಅರ್ಥ ಮಾಡ್ಕೊಂಬಿಡಿ. ಐ ಥಿಂಕ್ ದಟ್ ಈ ಡಿಸ್ಟ್ರಾಯ್ಡ್ ಅಂದ್ರೆ ಏನ್ ಮಾಡ್ಬೋದು, ಹಾಳು ಮಾಡ್ತಕ್ಕಂಥದ್ದು. ಅದು ಯಾವುದಕ್ಕೂ ಉಪಯೋಗಕ್ಕೆ ಬರ್ದಂಗೆ ಅದನ್ನ ಬೇರೆ ಪರಿವರ್ತನೆ ಮಾಡ್ಬಿಡ್ತಕ್ಕಂಥದ್ದು. ಏನನ್ನ ದ ಲೆಟರ್ ವಿಚ್ ಯು ಸೆಂಟ್ ದೇರ್. ಇಲ್ಲಿ ಒಬ್ಬ ವ್ಯಕ್ತಿ, ಎರಡನೇ ವ್ಯಕ್ತಿ ಇದ್ದಾನೆ ಇಲ್ಲಿ, ಸೆಕೆಂಡ್ ಪರ್ಸನ್. ಅವನು ಕಳಿಸಿದಂತ ಲೆಟರ್ ಅನ್ನ ಆ ವ್ಯಕ್ತಿ ಏನ್ ಮಾಡ್ದ, ಹರಿದಾಕಿದ ಎಂಬುದನ್ನ ನಾನು ಊಹಿಸ್ಕೊಂಡಿದ್ದೇನೆ, ನನ್ನ ಮನಸ್ಸಲ್ಲಿ ಭಾವಿಸಿದ್ದೇನೆ ಎಂದು ಇಲ್ಲಿ ಪ್ರಥಮ ಪುರುಷನಾದಂತ ಇಲ್ಲಿ ಮೊದಲು ನಾಮಿನೇಟಿವ್ ಒಬ್ಬ ವ್ಯಕ್ತಿ ಆ ಮಾತನ್ನ ಹೇಳ್ತಾ ಇದ್ದಾನೆ. ತುಂಬಾ ಇಲ್ಲಿ ಅರ್ಥ ಆಗ್ತದೆ. ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ. ಮತ್ತೆ ಈಗ ಎರಡನೇದಕ್ಕೆ ನಾನು ಬರ್ತಾ ಇದ್ದೀನಿ ಈಗ ವಾಕ್ಯಕ್ಕೆ. ಇಷ್ಟನ್ನ ಹೇಳ್ಬೇಕಾದ್ರೆ ಇಷ್ಟನ್ನೆಲ್ಲ ನಾವು ಹೇಳಲೇಬೇಕು, ನಿಮ್ಗೆ ಚೆನ್ನಾಗಿ ಸಂಪೂರ್ಣ ಅರ್ಥ ಆಗ್ಬೇಕು ಅಂದ್ರೆ. ಹಿ ರಿಪ್ಲೈಡ್ ದಟ್ ಹಿ ವರ್ಕ್ಡ್ ವೆನ್ ಎವರ್ ಹಿ ಲೈಕ್ಡ್. ಇಲ್ಲಿ ನಮ್ಗೆ ಪ್ರಿನ್ಸಿಪಲ್ ಕ್ಲಾಸ್ ಅಂತ ನಾನು ಮೊದಲನೇ ವಾಕ್ಯದಲ್ಲಿ ಹೇಳಿದ್ನಲ್ಲ, ಹಾಗೆ ಪ್ರಿನ್ಸಿಪಲ್ ಕ್ಲಾಸ್ ಯಾವ್ದಾಗಿದೆ ಇಲ್ಲಿ, ಮೊದಲನೇದೇ ನಮ್ಗೆ ಪ್ರಿನ್ಸಿಪಲ್ ಕ್ಲಾಸ್ ಆಗಿರುತ್ತೆ. ಯಾವುದು ಇದು ಪ್ರಿನ್ಸಿಪಲ್ ಕ್ಲಾಸ್ ಆಗಿರ್ತದೆ. ದಟ್ ಹಿ ವರ್ಕ್ಡ್ ವೆನ್ ಎವರ್ ಹಿ ಲೈಕ್ಡ್.
ಇಲ್ಲಿ ನಾವು ಇದನ್ನ ವೆನ್ ಎವರ್ ಲೈಕ್ಡ್ ಅನ್ನೋದನ್ನ ನಾವು ಅಡ್ವರ್ಬ್ ಕ್ಲಾಸ್ ಆಗಿ ನಾವು ಅದನ್ನ ಸಬಾರ್ಡಿನೇಟ್ ಕ್ಲಾಸ್ ಆಗಿ ನಾನು ತಗೊಂಡಿದ್ದೀನಿ. ನಾನು ಅಧೀನ ವಾಕ್ಯವಾಗಿ ಒಂದು ವಾಕ್ಯಕ್ಕೆ ಇಲ್ಲಿ ಎರಡನೇದು ಇದೆಯಲ್ಲ ರಿಪ್ಲೈಡ್ ದಟ್ ಅಂತೇಳಿ, ಇಲ್ಲಿಂದ ಈ ವರ್ಕ್ಡ್ ಏನಿದೆ ಅದು ನೌನ್ ಕ್ಲಾಸ್ ಆಗಿ ಈ ರಿಪ್ಲೈಡ್ ಅನ್ನೋದಕ್ಕೆ ಅಬ್ಜೆಕ್ಟಿವ್ ಆಗಿ ಬಂದಿದೆ ಅನ್ನೋ ಅರ್ಥವನ್ನ ನಾವು ಮಾಡ್ಕೋಬೇಕು. ಅಬ್ಜೆಕ್ಟ್ ಅಂದ್ರೆ ಕರ್ಮಪದ ಅಂತ ಹೇಳಿ, ಮಾಡುವ ವ್ಯಕ್ತಿಯನ್ನ ನಾವು ಕರ್ತೃ ಅಂತ ಹೇಳ್ತೀವಿ. ಆ ವ್ಯಕ್ತಿ ಏನ್ ಮಾಡ್ದ, ರಿಪ್ಲೈಡ್ ಅಂದ್ರೆ ಪ್ರತಿ ಉತ್ತರವನ್ನ ಹೇಳ್ತಕ್ಕಂಥದ್ದು, ಪ್ರತಿಯಾಗಿ ಹೇಳಿದ ಅಂತ ಹೇಳಿ, ಅವನು ರಿಪ್ಲೈ ಮಾಡ್ದ ನಮ್ಗೆ ಅಂತ ನಾವೇನ್ ಅನ್ಕೋತೀವಿ. ಈ ರಿಪ್ಲೈಡ್ ದಟ್ ಈ ವರ್ಕ್ಡ್ ವೆನ್ ಎವರ್ ಈ ಲೈಕ್ಡ್, ಅವನಿಗೆ ಇಷ್ಟ ಬಂದಾಗ ಆವಾಗ ನಾನು ಆ ಕೆಲಸ ಮಾಡಿದೆ ಎಂಬುದನ್ನ ಅವನು ಇಲ್ಲಿ ರಿಪ್ಲೈ ಹೇಳ್ತಾನೆ ಆತ ವ್ಯಕ್ತಿ ಅನ್ನೋದ್ನಲ್ಲಿ ನಾವು ಅರ್ಥ ಮಾಡ್ಕೊತಾ ಇದೀವಿ. ಇಲ್ಲಿ ತನಕ ಅದು ನೌನ್ ಕ್ಲಾಸಿಗೆ ಬಂತು, ಅದು ಅದನ್ನೇ ನಾವು ಪ್ರಿನ್ಸಿಪಲ್ ಕ್ಲಾಸ್ ಅಂತಾನು ಕೂಡ ನಾವು ಹೇಳ್ತೀವಿ. ಮತ್ತೆ ಇಲ್ಲಿ ಪ್ರಿನ್ಸಿಪಲ್ ಕ್ಲಾಸ್ ಆದ್ಮೇಲೆ ಇಲ್ಲಿ ನೌನ್ ಕ್ಲಾಸ್ ನಮ್ಗೆ ಏನಾಯ್ತು, ಅಬ್ಜೆಕ್ಟಿವ್ ಕ್ಲಾಸ್ ಆಗಿ ನಾವು ಅದನ್ನ ರಿಪ್ಲೈಡ್ ಅನ್ನೋ ಒಂದು ಕ್ರಿಯಾಪದಕ್ಕೆ ನಾವು ಅದನ್ನ ಒಂದು ಕರ್ಮ ಪದವಾಗಿ ನಾವು ತಗೋತೀವಿ. ಇಲ್ಲಿ ಒಂದು ಕ್ಲಾಸ್ ಆಗ್ತದೆ ವೆನ್ ಎವರ್ ಹಿ ಲೈಕ್ಡ್, ಅವನಿಗೆ ಯಾವಾಗ ಇಷ್ಟ ಬಂತೋ, ಅವನು ಯಾವಾಗ ಅದನ್ನ ಇಷ್ಟಪಟ್ಟ ಆವಾಗ ಅವನು ಅದ ಕೆಲಸವನ್ನ ನಾನು ಮಾಡದೆ ಎಂದನ್ನ ಆತ ರಿಪ್ಲೈ ಮಾಡ್ದ, ಹೇಳ್ದ ಅನ್ನೋ ಒಂದು ಅಡ್ವರ್ಬ್ ಕ್ಲಾಸ್ ಆಗಿ ನಾವು ಇಲ್ಲಿ ಅದನ್ನ ಸಬಾರ್ಡಿನೇಟ್ ಕ್ಲಾಸ್ ಆಗಿ ನಾವು ಮಾಡ್ಕೊಂಡಿದ್ವಿ. ಹೀಗೆ ನಾವು ಕ್ಲಾಸಸ್ ನ ಮಾಡ್ಕೊಳ್ತಾ ಹೋದ್ರೆ ತುಂಬಾ ವಾಕ್ಯಗಳನ್ನ ನಾವು ರಚನೆ ಮಾಡಬಹುದು. ನಮ್ಗೆ ಶಬ್ದ ಸಂಗ್ರಹ ಇರಬೇಕು, ಅದು ವರ್ಬ್ ಆಗ್ಲಿ, ನೌನ್ ಆಗ್ಲಿ, ಅಡ್ವರ್ಬ್ ಆಗ್ಲಿ, ಅಬ್ಜೆಕ್ಟಿವ್ ಆಗ್ಲಿ, ಹೀಗೆ ಶಬ್ದ ಸಂಗ್ರಹಗಳು ಇದ್ದಾಗ ಈ ತರ ಅನೇಕ ವಾಕ್ಯಗಳನ್ನ ನಾವು ಬರಿಬಹುದು, ರಚನೆ ಮಾಡ್ತಾ ಹೋಗ್ಬೋದು ಅನ್ನೋದಕ್ಕೆ ಈ ಉದಾಹರಣೆಯನ್ನ ನಾನು ಹೆಚ್ಚು ತಗೊಂಡಿದ್ದೀನಿ. ಮತ್ತೆ ಹೆಚ್ಚಿನ ವಿಷಯಕ್ಕೆ, ಹೆಚ್ಚಿನ ವಿಚಾರಕ್ಕೆ ನಿಮ್ಗೆ ಈ ತರ ವಾಕ್ಯಗಳನ್ನ ಮುಂದಿನ ದಿನಗಳಲ್ಲಿ ನಾನು ಹೇಳ ಬಯಸ್ತೇನೆ. ಅದನ್ನ ನೀವು ಅದನ್ನ ನೋಡ್ಕೊಂಡು ಹೋದ್ರೆ ಯಾವ್ಯಾವ ವಾಕ್ಯಗಳು ಇಲ್ಲಿದೆ ಅನ್ನೋದನ್ನ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಬರ್ತಕ್ಕಂಥದ್ದು ಒಂದು ಪ್ರಿನ್ಸಿಪಲ್ ಕ್ಲಾಸ್ ಮಾಡ್ಕೋಬೇಕು, ಅನಂತರ ಒಂದು ನೌನ್ ಕ್ಲಾಸ್ ಆಗ್ತದೆ. ಆ ನೌನ್ ಕ್ಲಾಸ್ ಇಲ್ಲಿ ಅಬ್ಜೆಕ್ಟಿವ್ ಆಗಿಯೂ ಅದು ಪರಿವರ್ತನೆ ಆಗ್ತದೆ. ಆದ್ಮೇಲೆ ಅಬ್ಜೆಕ್ಟಿವ್ ಕ್ಲಾಸ್ ಆಗಿ ಬರ್ತದೆ ಒಂದು. ಇವಾಗ ವಿಚ್ ಅನ್ನೋದಕ್ಕೆ ನಾವು ಅಬ್ಜೆಕ್ಟಿವ್ ಕ್ಲಾಸ್ ತಗೊಂಡಿದ್ದು, ವಿಚ್ ಅನ್ನೋದು ಯಾವ ಲೆಟ್ರು ಅಂತ ಅನ್ಕೋತೀವೋ ಅದು ಇಲ್ಲಿ ಅಬ್ಜೆಕ್ಟಿವ್ ಕ್ಲಾಸ್ ಆಗಿ ಪರಿವರ್ತನೆ ಆಗ್ತದೆ. ಅದನ್ನೇ ಇಲ್ಲಿ ಆ ವಾಕ್ಯಕ್ಕೆ, ಹಿಂದಿನ ವಾಕ್ಯಕ್ಕೆ ನಾವು ಸಬಾರ್ಡಿನೇಟ್ ಕ್ಲಾಸ್ ಆಗಿ ಅಂದ್ರೆ ಉಪವಾಕ್ಯಾಂಗವಾಗಿ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಅದನ್ನ ಆ ರೀತಿ ಅರ್ಥ ಮಾಡ್ಕೊಂಡು ನಾವು ಕನ್ನಡಕ್ಕೆ ಅನುವಾದವನ್ನ ಮಾಡ್ತಕ್ಕಂಥ ರೀತಿಯನ್ನ ನಾವು ಬೆಳೆಸ್ಕೊಂಡಿರ್ತೀವಿ. ನಮ್ಮ ಒಂದು ವೇನಲ್ಲೇ ನೀವು ಕೂಡ ಅರ್ಥ ಮಾಡ್ಕೊಳ್ತಾ ಇದ್ರೆ ಹಾಗೆ ನಿಮ್ಗೂ ಕೂಡ ಇದು ಸುಲಭ ಆಗ್ತದೆ ಅಂತ ಹೇಳಿ ಇಂದು ನಾನು ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಇಷ್ಟ ಇದೆ ಅಂತ ನಾನು ಅನ್ಕೋತೀನಿ, ಇದ್ರೆ ಅಂತ ನಾನು ಹೇಳಲ್ಲ, ಇದೆ ಅಂತ ಅನ್ಕೊಂಡೆ ನಾನು ಅದನ್ನ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ. ನೀವು ನಮ್ಮ ವಾಕ್ಯ ಸಂಗಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನ ಕೊಟ್ಟು ಮತ್ತೆ ಇನ್ನು ಮುಂದುವರೆದು ಶೇರ್ ಮಾಡ್ತಕ್ಕಂಥದ್ದ ನೀವು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇಂದಿನ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ಎರಡೇ ವಾಕ್ಯವನ್ನ ತಗೊಂಡು ಅದರಲ್ಲಿ ಬರ್ತಕ್ಕಂಥ ಎಲ್ಲ ಅಂಶಗಳನ್ನ, ಭಾಗಗಳನ್ನ ನಾನು ವಿವರಿಸಿ ಹೇಳಿದ್ದೀನಿ. ಹಾಗೆ ನಾಳೆ ಇದೇ ಪಾಠ ಮುಂದುವರಿಯುತ್ತೆ. ಅದನ್ನ ನಾನು ಮತ್ತೆ ನಿಮಗೆ ಹೇಳೋದಕ್ಕೆ ನಾಳೆ ರೆಡಿ ಇದ್ದೀನಿ ಅನ್ನೋದನ್ನ ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ.